ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಸಂಚು ಹೇಗಿತ್ತು? ಏನಿದು ವೈಟ್ ಕಾಲರ್ ಟೆರರಿಸಂ? ಇದರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ ಈ ದೆಹಲಿ ಸ್ಫೋಟ ಆದಾಗಿನಿಂದ. ವೈಟ್ ಕಾಲರ್ ಟೆರರಿಸಂ ಅಂತಂದ್ರೆ ಎಜುಕೇಟೆಡ್ ಮೆಂಬರ್ಸ್ ಆ ಟೆರರಿಸಂ ಗ್ರೂಪ್ ಅಲ್ಲಿ ಇರೋದು. ಇವರೆಲ್ಲ ಡಾಕ್ಟರ್ಸ್ ನೋಡಿ, MBBS ಡಾಕ್ಟರ್ಸ್ ಇವರು. ಈ ಎಲ್ಲ ಗ್ರೂಪ್ ಅಲ್ಲಿ ಇದ್ದ ಟೆರರ್ ಡಾಕ್ಟರ್ಗಳು ಇವರು ಕೂಡ ಭಯೋತ್ಪಾದನೆ ಮಾಡ್ತಾರೆ, ಉಗ್ರವಾದಿಗಳಾಗ್ತಾರೆ ಅಂತಂದ್ರೆ ಏನ್ ಜೊತೆ? ಆ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಸಂಚು ಹೇಗಿತ್ತು? ವಿಧ್ವಂಸಕ ಕೃತ್ಯದ ಸಂಚು ರೂಪಿಸಿದ್ದಲ್ಲಿ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಸಂಚಿಗೆ ಸ್ಕೆಚ್ ಹಾಕಿದ್ದಾರೆ. ಅಲ್ ಫಲಾ ಯೂನಿವರ್ಸಿಟಿ ಡಾಕ್ಟರ್ಗಳನ್ನ ತಯಾರು ಮಾಡುವಂತಹ ಯೂನಿವರ್ಸಿಟಿ ಆಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಅಲ್ಲಿ ಇಂಥ ಟೆರರಿಸ್ಟ್ಗಳು ಸೇರ್ಕೊಂಡು ಸಂಚು ರೂಪಿಸ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಲ್ ಫಲಾ ಕಟ್ಟಡ ಸಂಖ್ಯೆ 17ರಲ್ಲಿ ಉಗ್ರ ಸಂಚು ರೂಪಿಸ್ತಾ ಇದ್ರು. ಕೊಠಡಿ ಸಂಖ್ಯೆ 13ರಲ್ಲಿ ಉಗ್ರ ಕೃತ್ಯಕ್ಕೆ ಪಿತೂರಿಯನ್ನ ಮಾಡಿದ್ರು. ನೋಡಿ, ಕೊಠಡಿ ಸಂಖ್ಯೆ ಸಮೇತ ವಿಚಾರಗಳು ಗೊತ್ತಾಗ್ತಾ ಇದೆ. ಕೊಠಡಿ ಸಂಖ್ಯೆ 17ರಲ್ಲಿ ಉಗ್ರ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥದ್ದು, ಕೊಠಡಿ ಸಂಖ್ಯೆ 13ರಲ್ಲಿ ಉಗ್ರ ಕೃತ್ಯಕ್ಕೆ ಪಿತೂರಿ ಮಾಡಿದ್ರು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ ಫಲಾ ಯೂನಿವರ್ಸಿಟಿಲಿ ಈ ರೀತಿ ಕೃತ್ಯ ನಡೀತಾ ಇರಲಿಲ್ಲ ಅಂತಂದ್ರೆ ಆಡಳಿತ ಮಂಡಳಿ ಅವರು ಸ್ಪಷ್ಟನೆ ಕೊಡ್ಲಿ ನೋಡೋಣ. ಯಾರು ಈ ಶಾಹೀನ್ ಶಹೀದ್, ಯಾರು ಈ ಡಾಕ್ಟರ್ ಉಮರ್, ಯಾರು ಈ ಆದಿಲ್ ರಾಥರ್, ಯಾರು ಈ ಮುಜಾಮಿಲ್, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಲ್ವಾ ಇವರು? ಒಳಗಡೆ ಕುತ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ರು, ಹಂಗಿದ್ರೆ ಇವ್ರ ಮೇಲೆ ನಿಗಾ ವಹಿಸುವಂತ ಕೆಲಸನೇ ಆಗ್ಲಿಲ್ವಾ? ಈಗ ಅಲ್ ಫಲಾ ಯೂನಿವರ್ಸಿಟಿಗೆ ಉಗ್ರ ಸಂಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಿವಿಗೆ ನೋಟಿಸ್ ಜಾರಿಯಾಗಿದೆ. ಅಲ್ ಫಲಾ ವಿವಿಗೆ ನೋಟಿಸ್ ಜಾರಿ. ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವೈದ್ಯರು ಉಗ್ರ ಕೃತ್ಯದಲ್ಲಿ ಭಾಗಿಯಾದ ಹಿನ್ನೆಲೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಿವಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಲ್ ಫಲಾ ವಿವಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿರೋದು. ಈ ರೀತಿ ವೈದ್ಯಕೀಯ ವಿಶ್ವವಿದ್ಯಾಲಯಗಳಿಗೆ ನೋಟಿಸ್ ಅನ್ನ ಕೊಡೋ ಕ್ರಮ ಏನಿದೆ ಅದಕ್ಕೆ ನ್ಯಾಕ್ ಅಂತಾರೆ, ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಅಂತ. ಸೊ ಈಗ ಅದು ಜಾರಿಯಾಗಿದೆ. ಇವರಿಗೆ ಸ್ಪಷ್ಟನೆಯನ್ನ ಕೊಡಬೇಕು, ಏನ್ ನಡೀತಾ ಇತ್ತು ಎತ್ತ ಅಂತ ಹೇಳಿ. ಹಣದ ವ್ಯವಹಾರದ ಮೇಲೆಯೂ ಕೂಡ ಸಹಜವಾಗಿ ಏಜೆನ್ಸಿಗಳ ಕಣ್ಣೀಗ. ಈಗಾಗಲೇ ನ್ಯಾಕ್ ಕಮಿಟಿಯಿಂದ ನೋಟಿಸ್ ಜಾರಿಯಾಗಿದೆ. ಅಲ್ ಫಲಾ ಯೂನಿವರ್ಸಿಟಿಯ ಹಣದ ಮೇಲೂ ಕೂಡ ಕಣ್ಣು. ಅಂದ್ರೆ ಇವರು ಯಾರ್ಯಾರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ರು, ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತಾ ಇತ್ತು, ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿದೆ. ಆ ಉಮರ್ ತನ್ನ ಸಹೋದರನಿಗೆ ಆಕ್ಸಿಸ್ ಬ್ಯಾಂಕ್ ಇಂದ 15ರಿಂದ 20 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದು. ಆ 15ರಿಂದ 20 ಲಕ್ಷ ಏಕಾಏಕಿ ಟ್ರಾನ್ಸ್ಫರ್ ಮಾಡಿದ್ದು ಇದೇ ಉಗ್ರ ಕೃತ್ಯಕ್ಕಾಗಿ ದುಡ್ಡು ಬಳಕೆ ಮಾಡಿಕೊಳ್ಳೋದಕ್ಕ ಅಂತ ಅದರ ಮೂಲವನ್ನು ಪತ್ತೆ ಹಚ್ಚುವಂತ ಕೆಲಸ ನಿನ್ನೆಯಿಂದ ಪೊಲೀಸರಿಂದ ಆಗ್ತಾ ಇದೆ. ಈಗ ಈ ಯೂನಿವರ್ಸಿಟಿ ಟ್ರಾನ್ಸಾಕ್ಷನ್ ಬಗ್ಗೆ ಏಜೆನ್ಸಿಗಳ ಕಣ್ಣಿಟ್ಟಿವೆ. ಈ ಯೂನಿವರ್ಸಿಟಿ ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇತ್ತು, ಯಾರ ಥ್ರೂ ದುಡ್ಡು ಬರ್ತಾ ಇತ್ತು, ಏನ್ ಕತೆ, ಇವೆಲ್ಲವೂ ಗೊತ್ತಾಗ್ಬೇಕಲ್ಲ. ನೋಡಿ, ಅಲ್ ಫಲಾ ಅನ್ನುವಂತ ಯೂನಿವರ್ಸಿಟಿಯಲ್ಲಿ ಈ ರೀತಿ ಉಗ್ರರು ಸಂಚನ್ನ ರೂಪಿಸ್ತಾರೆ, ಪಿತೂರಿ ಮಾಡ್ತಾರೆ ಅಂತಂದ್ರೆ ಅಲ್ ಫಲಾ ಯೂನಿವರ್ಸಿಟಿ ಯಾರ ಅಣತಿಯಂತೆ ನಡೀತಾ ಇದೆ? ಯಾರ ಅನುಕೂಲಕ್ಕಾಗಿ ಯೂನಿವರ್ಸಿಟಿ ನಡೀತಾ ಇದೆ? ಯಾವ ಉದ್ದೇಶ? ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಸಂಚು ಹೇಗಿತ್ತು? ಏನಿದು ವೈಟ್ ಕಾಲರ್ ಟೆರರಿಸಂ? ಇದರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ ಈ ದೆಹಲಿ ಸ್ಫೋಟ ಆದಾಗಿನಿಂದ. ವೈಟ್ ಕಾಲರ್ ಟೆರರಿಸಂ ಅಂತಂದ್ರೆ ಎಜುಕೇಟೆಡ್ ಮೆಂಬರ್ಸ್ ಆ ಟೆರರಿಸಂ ಗ್ರೂಪ್ ಅಲ್ಲಿ ಇರೋದು. ಇವರೆಲ್ಲ ಡಾಕ್ಟರ್ಸ್ ನೋಡಿ, MBBS ಡಾಕ್ಟರ್ಸ್ ಇವರು. ಈ ಎಲ್ಲ ಗ್ರೂಪ್ ಅಲ್ಲಿ ಇದ್ದ ಟೆರರ್ ಡಾಕ್ಟರ್ಗಳು ಇವರು ಕೂಡ ಭಯೋತ್ಪಾದನೆ ಮಾಡ್ತಾರೆ, ಉಗ್ರವಾದಿಗಳಾಗ್ತಾರೆ ಅಂತಂದ್ರೆ ಏನ್ ಜೊತೆ? ಆ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಸಂಚು ಹೇಗಿತ್ತು? ವಿಧ್ವಂಸಕ ಕೃತ್ಯದ ಸಂಚು ರೂಪಿಸಿದ್ದಲ್ಲಿ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಸಂಚಿಗೆ ಸ್ಕೆಚ್ ಹಾಕಿದ್ದಾರೆ. ಅಲ್ ಫಲಾ ಯೂನಿವರ್ಸಿಟಿ ಡಾಕ್ಟರ್ಗಳನ್ನ ತಯಾರು ಮಾಡುವಂತಹ ಯೂನಿವರ್ಸಿಟಿ ಆಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಅಲ್ಲಿ ಇಂಥ ಟೆರರಿಸ್ಟ್ಗಳು ಸೇರ್ಕೊಂಡು ಸಂಚು ರೂಪಿಸ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಲ್ ಫಲಾ ಕಟ್ಟಡ ಸಂಖ್ಯೆ 17ರಲ್ಲಿ ಉಗ್ರ ಸಂಚು ರೂಪಿಸ್ತಾ ಇದ್ರು. ಕೊಠಡಿ ಸಂಖ್ಯೆ 13ರಲ್ಲಿ ಉಗ್ರ ಕೃತ್ಯಕ್ಕೆ ಪಿತೂರಿಯನ್ನ ಮಾಡಿದ್ರು. ನೋಡಿ, ಕೊಠಡಿ ಸಂಖ್ಯೆ ಸಮೇತ ವಿಚಾರಗಳು ಗೊತ್ತಾಗ್ತಾ ಇದೆ. ಕೊಠಡಿ ಸಂಖ್ಯೆ 17ರಲ್ಲಿ ಉಗ್ರ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥದ್ದು, ಕೊಠಡಿ ಸಂಖ್ಯೆ 13ರಲ್ಲಿ ಉಗ್ರ ಕೃತ್ಯಕ್ಕೆ ಪಿತೂರಿ ಮಾಡಿದ್ರು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ ಫಲಾ ಯೂನಿವರ್ಸಿಟಿಲಿ ಈ ರೀತಿ ಕೃತ್ಯ ನಡೀತಾ ಇರಲಿಲ್ಲ ಅಂತಂದ್ರೆ ಆಡಳಿತ ಮಂಡಳಿ ಅವರು ಸ್ಪಷ್ಟನೆ ಕೊಡ್ಲಿ ನೋಡೋಣ. ಯಾರು ಈ ಶಾಹೀನ್ ಶಹೀದ್, ಯಾರು ಈ ಡಾಕ್ಟರ್ ಉಮರ್,
ಯಾರು ಈ ಆದಿಲ್ ರಾಥರ್, ಯಾರು ಈ ಮುಜಾಮಿಲ್, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಲ್ವಾ ಇವರು? ಒಳಗಡೆ ಕುತ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ರು, ಹಂಗಿದ್ರೆ ಇವ್ರ ಮೇಲೆ ನಿಗಾ ವಹಿಸುವಂತ ಕೆಲಸನೇ ಆಗ್ಲಿಲ್ವಾ? ಈಗ ಅಲ್ ಫಲಾ ಯೂನಿವರ್ಸಿಟಿಗೆ ಉಗ್ರ ಸಂಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಿವಿಗೆ ನೋಟಿಸ್ ಜಾರಿಯಾಗಿದೆ. ಅಲ್ ಫಲಾ ವಿವಿಗೆ ನೋಟಿಸ್ ಜಾರಿ. ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವೈದ್ಯರು ಉಗ್ರ ಕೃತ್ಯದಲ್ಲಿ ಭಾಗಿಯಾದ ಹಿನ್ನೆಲೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಿವಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಲ್ ಫಲಾ ವಿವಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿರೋದು. ಈ ರೀತಿ ವೈದ್ಯಕೀಯ ವಿಶ್ವವಿದ್ಯಾಲಯಗಳಿಗೆ ನೋಟಿಸ್ ಅನ್ನ ಕೊಡೋ ಕ್ರಮ ಏನಿದೆ ಅದಕ್ಕೆ ನ್ಯಾಕ್ ಅಂತಾರೆ, ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಅಂತ. ಸೊ ಈಗ ಅದು ಜಾರಿಯಾಗಿದೆ. ಇವರಿಗೆ ಸ್ಪಷ್ಟನೆಯನ್ನ ಕೊಡಬೇಕು, ಏನ್ ನಡೀತಾ ಇತ್ತು ಎತ್ತ ಅಂತ ಹೇಳಿ. ಹಣದ ವ್ಯವಹಾರದ ಮೇಲೆಯೂ ಕೂಡ ಸಹಜವಾಗಿ ಏಜೆನ್ಸಿಗಳ ಕಣ್ಣೀಗ. ಈಗಾಗಲೇ ನ್ಯಾಕ್ ಕಮಿಟಿಯಿಂದ ನೋಟಿಸ್ ಜಾರಿಯಾಗಿದೆ. ಅಲ್ ಫಲಾ ಯೂನಿವರ್ಸಿಟಿಯ ಹಣದ ಮೇಲೂ ಕೂಡ ಕಣ್ಣು. ಅಂದ್ರೆ ಇವರು ಯಾರ್ಯಾರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ರು, ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತಾ ಇತ್ತು, ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿದೆ. ಆ ಉಮರ್ ತನ್ನ ಸಹೋದರನಿಗೆ ಆಕ್ಸಿಸ್ ಬ್ಯಾಂಕ್ ಇಂದ 15ರಿಂದ 20 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದು. ಆ 15ರಿಂದ 20 ಲಕ್ಷ ಏಕಾಏಕಿ ಟ್ರಾನ್ಸ್ಫರ್ ಮಾಡಿದ್ದು ಇದೇ ಉಗ್ರ ಕೃತ್ಯಕ್ಕಾಗಿ ದುಡ್ಡು ಬಳಕೆ ಮಾಡಿಕೊಳ್ಳೋದಕ್ಕ ಅಂತ ಅದರ ಮೂಲವನ್ನು ಪತ್ತೆ ಹಚ್ಚುವಂತ ಕೆಲಸ ನಿನ್ನೆಯಿಂದ ಪೊಲೀಸರಿಂದ ಆಗ್ತಾ ಇದೆ. ಈಗ ಈ ಯೂನಿವರ್ಸಿಟಿ ಟ್ರಾನ್ಸಾಕ್ಷನ್ ಬಗ್ಗೆ ಏಜೆನ್ಸಿಗಳ ಕಣ್ಣಿಟ್ಟಿವೆ. ಈ ಯೂನಿವರ್ಸಿಟಿ ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇತ್ತು, ಯಾರ ಥ್ರೂ ದುಡ್ಡು ಬರ್ತಾ ಇತ್ತು, ಏನ್ ಕತೆ, ಇವೆಲ್ಲವೂ ಗೊತ್ತಾಗ್ಬೇಕಲ್ಲ. ನೋಡಿ, ಅಲ್ ಫಲಾ ಅನ್ನುವಂತ ಯೂನಿವರ್ಸಿಟಿಯಲ್ಲಿ ಈ ರೀತಿ ಉಗ್ರರು ಸಂಚನ್ನ ರೂಪಿಸ್ತಾರೆ, ಪಿತೂರಿ ಮಾಡ್ತಾರೆ ಅಂತಂದ್ರೆ ಅಲ್ ಫಲಾ ಯೂನಿವರ್ಸಿಟಿ ಯಾರ ಅಣತಿಯಂತೆ ನಡೀತಾ ಇದೆ, ಯಾರ ಅನುಕೂಲಕ್ಕಾಗಿ ಯೂನಿವರ್ಸಿಟಿ ನಡೀತಾ ಇದೆ, ಯಾವ ಉದ್ದೇಶ? ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಸಂಚು ಹೇಗಿತ್ತು, ಏನಿದು ವೈಟ್ ಕಾಲರ್ ಟೆರರಿಸಂ? ಇದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ ಈ ದೆಹಲಿ ಸ್ಫೋಟ ಆದಾಗಿನಿಂದ. ವೈಟ್ ಕಾಲರ್ ಟೆರರಿಸಂ ಅಂತಂದ್ರೆ ಎಜುಕೇಟೆಡ್ ಮೆಂಬರ್ಸ್ ಆ ಟೆರರಿಸಂ ಗ್ರೂಪ್ ಅಲ್ಲಿ ಇರೋದು. ಇವರೆಲ್ಲ ಡಾಕ್ಟರ್ಸ್ ನೋಡಿ, MBBS ಡಾಕ್ಟರ್ಸ್ ಇವರು. ಈ ಎಲ್ಲ ಗ್ರೂಪ್ ಅಲ್ಲಿ ಇದ್ದ ಟೆರರ್ ಡಾಕ್ಟರ್ಗಳು ಇವರು ಕೂಡ ಭಯೋತ್ಪಾದನೆ ಮಾಡ್ತಾರೆ, ಉಗ್ರವಾದಿಗಳಾಗ್ತಾರೆ ಅಂತಂದ್ರೆ ಏನ್ ಜೊತೆ? ಆ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಸಂಚು ಹೇಗಿತ್ತು, ವಿಧ್ವಂಸಕ ಕೃತ್ಯದ ಸಂಚು ರೂಪಿಸಿದ್ದಲ್ಲಿ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಸಂಚಿಗೆ ಸ್ಕೆಚ್ ಹಾಕಿದ್ದಾರೆ. ಅಲ್ ಫಲಾ ಯೂನಿವರ್ಸಿಟಿ ಡಾಕ್ಟರ್ಗಳನ್ನ ತಯಾರು ಮಾಡುವಂತಹ ಯೂನಿವರ್ಸಿಟಿ ಆಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಅಲ್ಲಿ ಇಂಥ ಟೆರರಿಸ್ಟ್ಗಳು ಸೇರ್ಕೊಂಡು ಸಂಚು ರೂಪಿಸ್ತಾ ಇದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅಲ್ ಫಲಾ ಕಟ್ಟಡ ಸಂಖ್ಯೆ 17ರಲ್ಲಿ ಉಗ್ರ ಸಂಚು ರೂಪಿಸ್ತಾ ಇದ್ರು. ಕೊಠಡಿ ಸಂಖ್ಯೆ 13ರಲ್ಲಿ ಉಗ್ರ ಕೃತ್ಯಕ್ಕೆ ಪಿತೂರಿಯನ್ನ ಮಾಡಿದ್ರು. ನೋಡಿ, ಕೊಠಡಿ ಸಂಖ್ಯೆ ಸಮೇತ ವಿಚಾರಗಳು ಗೊತ್ತಾಗ್ತಾ ಇದೆ. ಕೊಠಡಿ ಸಂಖ್ಯೆ 17ರಲ್ಲಿ ಉಗ್ರ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥದ್ದು, ಕೊಠಡಿ ಸಂಖ್ಯೆ 13ರಲ್ಲಿ ಉಗ್ರ ಕೃತ್ಯಕ್ಕೆ ಪಿತೂರಿ ಮಾಡಿದ್ರು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ ಫಲಾ ಯೂನಿವರ್ಸಿಟಿಲಿ ಈ ರೀತಿ ಕೃತ್ಯ ನಡೀತಾ ಇರಲಿಲ್ಲ ಅಂತಂದ್ರೆ ಆಡಳಿತ ಮಂಡಳಿ ಅವರು ಸ್ಪಷ್ಟನೆ ಕೊಡ್ಲಿ, ನೋಡೋಣ. ಯಾರು ಈ ಶಾಹೀನ್ ಸಯೀದ್, ಯಾರು ಈ ಡಾಕ್ಟರ್ ಉಮರ್, ಯಾರು ಈ ಆದಿಲ್ ರಾಥರ್, ಯಾರು ಈ ಮುಜಾಮಿಲ್, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಲ್ವಾ ಇವರು? ಒಳಗಡೆ ಕುತ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ರು, ಹಂಗಿದ್ರೆ ಇವ್ರ ಮೇಲೆ ನಿಗಾ ವಹಿಸುವಂತ ಕೆಲಸನೇ ಆಗ್ಲಿಲ್ವಾ? ಈಗ ಅಲ್ ಫಲಾ ಯೂನಿವರ್ಸಿಟಿಗೆ ಉಗ್ರ ಸಂಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಿವಿಗೆ ನೋಟಿಸ್ ಜಾರಿಯಾಗಿದೆ. ಅಲ್ ಫಲಾ ವಿವಿಗೆ ನೋಟಿಸ್ ಜಾರಿ. ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವೈದ್ಯರು ಉಗ್ರ ಕೃತ್ಯದಲ್ಲಿ ಭಾಗಿಯಾದ ಹಿನ್ನೆಲೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಿವಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಲ್ ಫಲಾ ವಿವಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿರೋದು. ಈ ರೀತಿ ವೈದ್ಯಕೀಯ ವಿಶ್ವವಿದ್ಯಾಲಯಗಳಿಗೆ ನೋಟಿಸ್ ಅನ್ನ ಕೊಡೋ ಕ್ರಮ ಏನಿದೆ ಅದಕ್ಕೆ ನ್ಯಾಕ್ ಅಂತಾರೆ, ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಅಂತ. ಸೊ ಈಗ ಅದು ಜಾರಿಯಾಗಿದೆ. ಇವರಿಗೆ ಸ್ಪಷ್ಟನೆಯನ್ನ ಕೊಡಬೇಕು, ಏನ್ ನಡೀತಾ ಇತ್ತು ಎತ್ತ ಅಂತ ಹೇಳಿ. ಹಣದ ವ್ಯವಹಾರದ ಮೇಲೆಯೂ ಕೂಡ ಸಹಜವಾಗಿ ಏಜೆನ್ಸಿಗಳ ಕಣ್ಣೀಗ. ಈಗಾಗಲೇ ನ್ಯಾಕ್ ಕಮಿಟಿಯಿಂದ ನೋಟಿಸ್ ಜಾರಿಯಾಗಿದೆ. ಅಲ್ ಫಲಾ ಯೂನಿವರ್ಸಿಟಿಯ ಹಣದ ಮೇಲೂ ಕೂಡ ಕಣ್ಣು. ಅಂದ್ರೆ ಇವರು ಯಾರ್ಯಾರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ರು, ಇವ್ರಿಗೆ ಎಲ್ಲಿಂದ ದುಡ್ಡು ಬರ್ತಾ ಇತ್ತು, ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿದೆ. ಆ ಉಮರ್ ತನ್ನ ಸಹೋದರನಿಗೆ ಆಕ್ಸಿಸ್ ಬ್ಯಾಂಕ್ ಇಂದ 15ರಿಂದ 20 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದು.
ಆ 15ರಿಂದ 20 ಲಕ್ಷ ಏಕಾಏಕಿ ಟ್ರಾನ್ಸ್ಫರ್ ಮಾಡಿದ್ದು ಇದೇ ಉಗ್ರ ಕೃತ್ಯಕ್ಕಾಗಿ ದುಡ್ಡು ಬಳಕೆ ಮಾಡಿಕೊಳ್ಳೋದಕ್ಕ ಅಂತ ಅದರ ಮೂಲವನ್ನು ಪತ್ತೆ ಹಚ್ಚುವಂತ ಕೆಲಸ ನಿನ್ನೆಯಿಂದ ಪೊಲೀಸರಿಂದ ಆಗ್ತಾ ಇದೆ. ಈಗ ಈ ಯೂನಿವರ್ಸಿಟಿ ಟ್ರಾನ್ಸಾಕ್ಷನ್ ಬಗ್ಗೆ ಏಜೆನ್ಸಿಗಳ ಕಣ್ಣಿಟ್ಟಿವೆ. ಈ ಯೂನಿವರ್ಸಿಟಿ ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇತ್ತು, ಯಾರ ಥ್ರೂ ದುಡ್ಡು ಬರ್ತಾ ಇತ್ತು, ಏನ್ ಕತೆ, ಇವೆಲ್ಲವೂ ಗೊತ್ತಾಗ್ಬೇಕಲ್ಲ. ನೋಡಿ, ಅಲ್ಫಲಾ ಅನ್ನುವಂತ ಯೂನಿವರ್ಸಿಟಿಯಲ್ಲಿ ಈ ರೀತಿ ಉಗ್ರರು ಸಂಚನ್ನ ರೂಪಿಸ್ತಾರೆ, ಪಿತೂರಿ ಮಾಡ್ತಾರೆ ಅಂತಂದ್ರೆ ಅಲ್ಫಲಾ ಯೂನಿವರ್ಸಿಟಿ ಯಾರ ಅಣತಿಯಂತೆ ನಡೀತಾ ಇದೆ, ಯಾರ ಅನುಕೂಲಕ್ಕಾಗಿ ಯೂನಿವರ್ಸಿಟಿ ನಡೀತಾ ಇದೆ, ಯಾವ ಉದ್ದೇಶ